ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ವರ್ಷದಿಂದ ಒಂದು ಗಿಡವನ್ನು ಹುಡುಕ್ತಾ ಇದ್ದೆ, ಆದರೆ ನನಗೆ ಅದು ಸಿಕ್ಕಿರಲಿಲ್ಲ. ಈಗ ನನಗೆ ಸಿಕ್ತು. ಅಂದರೆ ನರ್ಸರಿಯಿಂದ ನಾನು ತಗೊಂಡೆ. ಅದನ್ನು ನಾನು ಯಾವ ರೀತಿ ರೀಪಾಟಿಂಗ್ ಮಾಡ್ತೀನಿ ಅಂತ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲು ತಲುಪುತ್ತೆ. ಈ ಹೂಗಳೆಲ್ಲ ಚೆನ್ನಾಗಿದೆ ಅನಿಸಿದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಏನು ಗಿಡ ತಂದೆ, ಅದನ್ನು ಯಾವ ರೀತಿ ರೀಪಾಟಿಂಗ್ ಮಾಡಿದೆ ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವೆಲ್ಲ ಕಳೆದ ವರ್ಷದ ಸೇವಂತಿಗೆ ಗಿಡಗಳು. ಎಷ್ಟೊಂದು ಚೆನ್ನಾಗಿರುವಂಥ ಹೂಗಳು, ಇನ್ನೂ ನೋಡಬೇಕು ಅನಿಸುವಂಥ ಹೂಗಳಿವೆಲ್ಲ. ಇಷ್ಟು ವರ್ಷದಿಂದ ನಾನು ಹುಡುಕುತ್ತಿರುವ ಸೇವಂತಿಗೆ ಇದೆ. ನನಗೆ ಗೊತ್ತಿರುವ ಹಾಗೆ ಹಸಿರು ಸೇವಂತಿಗೆಯಲ್ಲಿ 3 ಟೈಪ್ ಇದೆ. ಇದನ್ನು ಯಾವ ರೀತಿ ರೀಪಾಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಪೂರ್ತಿಯಾಗಿ ನಾನು ರೀಪಾಟ್ ಮಾಡಲ್ಲ, ಹೀಗೆ ಇರುತ್ತೆ. ಇದರಲ್ಲಿ 4 ಕಟ್ಟಿಂಗನ್ನು ಹಾಕಿ ಅವರು ಬೆಳೆಸಿರ್ತಾರೆ. ಅದರಲ್ಲಿ ಒಂದು ಕಟ್ಟಿಂಗನ್ನು ಮಾತ್ರ ನಾನು ತೆಗಿತೀನಿ. ಯಾವುದಾದ್ರು ಒಂದು ಕಟ್ಟಿಂಗ್ ತೆಗಿತೀನಿ. ಅದೇ ನನಗೆ ಯಾವ್ದು ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ತೆಗಿತೀನಿ, ಒಂದು ತೆಗೆದು ನಾನು ರೀಪಾಟ್ ಮಾಡ್ತೀನಿ. ಉಳಿದಂಥ ಕಟ್ಟಿಂಗನ್ನು ಅಷ್ಟು ಹಾಗೆ ಇಡ್ತೀನಿ. ಹೇಗಾಗತ್ತೆ ನೋಡೋಣ. ಶಾರ್ಪ್ ಇರೋ ಅಂಥದ್ದನ್ನು ಏನಾದರೂ ತಗೋಬೇಕು. ಸುತ್ತಲೂ ಕಟ್ ಮಾಡಬೇಕು. ಆ ಮಣ್ಣನ್ನು ಚಾಕು ತಗೊಂಡ್ರೂ ಬರುತ್ತೆ. ನಾನು ಈ ರೀತಿ ಹಳೇದಾದ ಸೌಟಿತ್ತು, ಅದರ ತಗೊಂಡಿದ್ದೀನಿ. ಹೀಗೆ ನಾನು ಅದರ ಸಹಾಯದಿಂದ ಪೂರ್ತಿ ಕಟ್ ಮಾಡ್ತೀನಿ. ಸುತ್ತಲೂ ಒಂದೇ ಗಿಡದ ಸುತ್ತಲೂ ಮಾತ್ರ ನಾವು ನಿಧಾನವಾಗಿ ತೆಗಿಬೇಕು. ಬೇರೆ ಯಾವುದೇ ಗಿಡಕ್ಕೆ ಏಟಾಗಬಾರ್ದು. ಆ ರೀತಿಯಾಗಿ ನಿಧಾನವಾಗಿ ತೆಗಿಬೇಕು. ಪಾಟಿನ ಆಳದವರೆಗೂ ನಾವು ಅದೇ ರೀತಿ ಸರಿಯಾಗಿ ಕಟ್ ಮಾಡಬೇಕು. ಬೇರು ಸಹ ಬರಬೇಕು. ಸ್ವಲ್ಪ ನೀರನ್ನು ಹಾಕಿಟ್ಕೋಬೇಕು. ಮಣ್ಣು ಲೂಸ್ ಆಗಿರುತ್ತೆ, ಆಗ ಸರಿಯಾಗಿ ಬರುತ್ತೆ. ನೋಡಿ, ಈಗ ನಾನು ತೆಗಿತಾ ಇದ್ದೀನಿ. ನಿಧಾನವಾಗಿ ಪೂರ್ತಿ ಒಂದು ಗಿಡ ಮಾತ್ರ ನಿಧಾನವಾಗಿ ತೆಗಿತೀನಿ. ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬೇರು ಬಂದಿದೆ. ಪೂರ್ತಿ ಬೇರು ಸಹ ಬಂದಿದೆ. ನೋಡಿ, ರೀಪಾಟ್ ಮಾಡಲಿಕ್ಕೆ ಒಂದು 7 ಇಂಚಿನ ಪಾಟನ್ನು ತೊಗೊಂಡಿದ್ದೀನಿ. 7ರಿಂದ 8 ಇಂಚಿನ ಪಾಟ್ ಇದು. ತೆಂಗಿನ ನಾರು ಹಾಕೋದ್ರಿಂದ ನಾವು ನೀರು ಹಾಕಿದ ತಕ್ಷಣ ಮಣ್ಣು ಹೊರಗಡೆ ಹೋಗಲ್ಲ, ನೀರು ಮಾತ್ರ ಹೋಗಿರುತ್ತೆ. ಇಲ್ಲಿ ಒಂದು 60% ಮಣ್ಣು, ಒಂದು 30% ಹಳೇದಾದ ಸಗಣಿ ಗೊಬ್ಬರ, ಸ್ವಲ್ಪ ಮರಳು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು 25 ಗ್ರಾಮಷ್ಟು ಕಹಿಬೇವಿನ ಹಿಂಡಿಯನ್ನು ಹಾಕ್ತೀನಿ. ತುಂಬ ಸಣ್ಣ ಪಾಟ್ ಆದ್ದರಿಂದ 25 ಗ್ರಾಮ್ ಸಾಕಾಗತ್ತೆ, ಅಷ್ಟೇ ಹಾಕ್ತೀನಿ. ಕಹಿಬೇವಿನ ಹಿಂಡಿ ಹಾಕೋದ್ರಿಂದ ಬೇರುಗಳಿಗೆ ಬರುವಂಥ ರೋಗವನ್ನು ತಡೆಯುತ್ತೆ. ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಾನು ಇದರಲ್ಲಿ ಮಣ್ಣನ್ನು ತೆಗೆದಿಲ್ಲ, ಹಾಗೆ ಈ ಮಣ್ಣನ್ನು ಸಹ ಹಾಗೆ ಇಡ್ತೀನಿ. ಇದರಲ್ಲಿ ನಮಗೆ ಮತ್ತೆ ಮಣ್ಣನ್ನೆಲ್ಲ ತೆಗಿಲಿಕ್ಕೆ ಭಯ ಆಗುತ್ತೆ, ಯಾಕೆಂದರೆ ಸತ್ತೋದ್ರೆ ಅಂತ. ಅದಕ್ಕೆ ಅದನ್ನೇ ಇಟ್ಟೆ ನಾನು ಸುತ್ತಲೂ ಮಣ್ಣನ್ನು ಹಾಕ್ತೀನಿ. ಇಲ್ಲಿ 1 ಸ್ಪೂನಷ್ಟು ಎಪ್ಸಮ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ, ನೋಡೋಣ ಅಂತ. ಮತ್ತು ಮೇಲಿಂದ ಪಾಟಿಂಗ್ ಮಿಕ್ಸನ್ನು ಹಾಕ್ತೀನಿ. ಸಾಲ್ಟಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ. ಇದನ್ನು ಹಾಕೋದ್ರಿಂದ ನಾವು ಗಿಡವನ್ನು ರೀಪಾಟ್ ಮಾಡಿದ ನಂತರ ಅದಕ್ಕೆ ಆಗುವ ಸ್ಟ್ರೆಸ್ಸಿಂದ ಅದನ್ನು ದೂರ ಮಾಡುತ್ತೆ. ಆದ್ದರಿಂದ ನಾವು ಈ ಎಪ್ಸಮ್ ಸಾಲ್ಟ್ ಹಾಕೋದು ಒಳ್ಳೆಯದು ಅಂತ ಇದನ್ನ ಹಾಕಿದ್ದೀನಿ. ಹಾಗೆಯೇ ಗಿಡದಲ್ಲಿ ಬಲಿಷ್ಠ ಬೇರು ಬರಲಿಕ್ಕೂ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ನೀರನ್ನು ಹಾಕ್ತೀನಿ. ಮಳೆಗಾಲ ಆದ್ದರಿಂದ ಜಾಸ್ತಿ ನೀರು ಹಾಕಬಾರ್ದು. ಡ್ರೈ ಆದರೆ ಮಾತ್ರ, ಅಂದರೆ ತೇವಾಂಶ ಇದ್ದರೆ ನೀರು ಹಾಕೋದು ಬೇಡ, ಇಲ್ಲಾಂದರೆ ನೀರು ಹಾಕಬೇಕಾಗತ್ತೆ. ಇಲ್ಲಿ ಗ್ಯಾಪ್ ಇರುವಂಥ ಜಾಗಕ್ಕೆ ಸ್ವಲ್ಪ ಕಹಿಬೇವಿನ ಹಿಂಡಿಯನ್ನು ಹಾಕಿ ಆಮೇಲೆ ಪಾಟಿಂಗ್ ಮಿಕ್ಸನ್ನು ಹಾಕ್ತೀನಿ. ರೀಪಾಟ್ ಮಾಡಿದಂಥ ಗಿಡ ಹೇಗಾಗಿದೆ ಅಂತ ನನ್ನ ಮುಂದಿನ ಯಾವುದೇ ಆದರೂ ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೂ ಕುತೂಹಲ ಇದೆ, ಹೇಗಾಗತ್ತೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ.
ಈವರೆಗೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.